ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪೂಜನೀಯ ಸದ್ಗುರು ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪರಮ ಪೂಜ್ಯ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರೇ, ಸೌಮ್ಯನಾಥ ಮಹಾಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ ಡಾಕ್ಟರ್ ಬೈರಮಂಗಲ ರಾಮೇಗೌಡರೇ, ನಮ್ಮ ಸಮುದಾಯದ ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಲೋಕಸಭಾ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ಎಲ್.ಆರ್. ಶಿವರಾಮೇಗೌಡರವರೇ, ಇದೇ ತಾನೇ ತಮ್ಮೆಲ್ಲರನ್ನು ಕುರಿತು ಭಾಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಮಂಡನೆ ಮಾಡಿದಂಥ ಡಾಕ್ಟರ್ ಇ.ಸಿ. ಬೋರಲಿಂಗಯ್ಯರವರೇ, ಇನ್ನೋರ್ವ ಖ್ಯಾತ ಇತಿಹಾಸ ತಜ್ಞರಾದಂಥ ಗಂಗರಸ ಬೂತುಗ ಇವ್ರ ಬಗ್ಗೆ ಮಾತನಾಡಲಿರುವ ಸನ್ಮಾನ್ಯ ಡಾಕ್ಟರ್ ದೇವಕೊಂಡ ರೆಡ್ಡಿರವರೇ, ಈ ಕಾರ್ಯಕ್ರಮದ ಜೊತೆಯಲ್ಲಿ ಗೌಡತೀರ ಸೇನೆ ನಮ್ಮ ಕೃಷ್ಣೇಗೌಡರ ಮುಖಂಡತ್ವದಲ್ಲಿ ಮತ್ತು ಅದರ ಮಹಿಳಾ ವಿಭಾಗದ ಅಧ್ಯಕ್ಷ ಶ್ರೀಮತಿ ಕೆಂಪಾಜಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹಯೋಗಿತ್ವವನ್ನು ಮಾಡಿಕೊಂಡಿದ್ದಾರೆ. ಭಾಳ ಸಂತೋಷ ಪಡುವಂಥ ವಿಚಾರ. ತಿಮ್ಮೇಗೌಡರು, ಭಾಳ ಜನ ಮುಖಂಡರುಗಳು ವೇದಿಕೆಯ ಕೆಳಬದಿಯಲ್ಲಿ ನಮ್ಮ ಮುಖಂಡರಾದಂಥ ಆದೇವೇಗೌಡರ ಆದಿಯಾಗಿ ಸನ್ಮಾನ್ಯ ಪ್ರೊಫೆಸರ್ ಮಲ್ಲಯ್ಯನವರ ಆದಿಯಾಗಿ ಹಿರಿಯರು ಭಾಳ ಉಪಸ್ಥಿತರಿದ್ರಿ. ಎಲ್ಲ ಮಹಾಶಯರು ಈಗಾಗಲೇ ಮಾತನಾಡಿದಂಥ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮಿಗಳವರು ಮತ್ತು ಇ.ಸಿ. ಬೋರ್ಲಿಂಗಯ್ಯನವರು ಭಾಳ ಅರ್ಥಪೂರ್ಣ ಮಾತುಗಳನ್ನು ಆಡೋಗಿದ್ದಾರೆ. ನಾವು ಮತ್ತು ಸ್ವಾಮಿಗಳವರು ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಗಂಗರಸರ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ದು ಸನ್ಮಾನ್ಯ ಬೋರ್ಲಿಂಗಯ್ಯನವರು ಹೇಳ್ತಾ ಇದ್ರು, ಆನೆಯೇ ಅವರ ಪ್ರಮುಖ ಲಾಂಛನ. ಅಲ್ಲಿ ನಮ್ಮ ರಾಯಪುರ ಅವರು ಬಂದಿದ್ದರು. ನಾನು ಇದು ಗಂಗಾ ವಾಡಿ ಕಾರ ಹಾಗೆ ಅಂತೇಳಿದರೆ, ಇದು ವಾಡಿ ಹಾಗೆ ಅಂತೇಳಿದ್ರೆ ಮರಾಠಿಯಿಂದ ಬಂದಂಥ ಪದ ಅಲ್ವಾ ಹಾಗೆ ಅಂತ ಕೇಳ್ತಾ ಇದ್ದೆ. ಅವರು ಹೇಳಿದರು, ಇಲ್ಲ, ಇದರ ಇತಿಹಾಸ ಭಾಳ ದೊಡ್ಡದಿದೆ, ಆ ಥರ ಅಲ್ಲ ಇದು. ಹಾಗೆ ಅವರು ಬೆಳಗ್ಗೆ ಎದ್ದು ವಾಯುವಿಹಾರಕ್ಕೆ ಹೋಗೋ ಆನೆನೇ ತೊಗೊಂಡು ಹೋಗ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇದ್ರು. ಆನೆಗಳನ್ನು ಬ್ರೀಡ್ ಮಾಡಿ ದೇಶಗಳಿಗೆ ಕೂಡ ಅವರು ರಫ್ತು ಮಾಡ್ತಾ ಇದ್ರು. 96,000 ಗ್ರಾಮಗಳು ಅವರ ಒಡೆತನದ ರಾಜ್ಯದಲ್ಲಿ ಇತ್ತು. ಹಾಗಾಗಿ ಇದೊಂದು ದೊಡ್ಡ ಇತಿಹಾಸ. ಕೆಂಪೇಗೌಡರನ್ನ
ಗಂಗರಸರ ಜೊತೆಗೆ ತಳಕ ಹಾಕುವಂಥದ್ದಲ್ಲ. ಕೆಂಪೇಗೌಡರು ಇತ್ತೀಚಿನವರು, ಒಂದು 550-600 ವರ್ಷದಿಂದ ಗಂಗಸರ ಸಾಮ್ರಾಜ್ಯ 1300 ವರ್ಷಗಳ ಸುದೀರ್ಘವಾದ ಇತಿಹಾಸ ಇರುವಂಥದ್ದು. ಕೆಂಪೇಗೌಡರ ಚಿಂತನೆಗಳು, ಅವರ ರೆವಲ್ಯೂಷನರಿ ಯೋಚನೆಗಳು, ಥಿಂಕಿಂಗ್ ಅದೇ ಬೇರೆ. ಗಂಗರಸರ ಕಾಲಘಟ್ಟವೇ ಬೇರೆ. ಆದರೆ ನಮಗೆ ಒಂದು ಹೆಮ್ಮೆ, ದಕ್ಷಿಣ ಭಾರತವನ್ನು ಇಂಥ ದೂರದೃಷ್ಟಿ ಉಳ್ಳಂಥ ನಮ್ಮ ಸಮಾಜದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಕಟ್ಟಿ ಆಳಿದ್ರಲ್ಲ. ಹಾಗಾಗಿ ಅವರಿಗೆ ಸಲ್ಲಬೇಕಾದಂಥ ಗೌರವ ಕಾಲಕಾಲಕ್ಕೆ ಸಲ್ಲಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳವರು ಈ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಟು ಮಾಡಿ ಎಲ್ಲರಿಗೂ ಕೂಡ ಗಂಗರಸರ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿರುವಂಥದ್ದು ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಇ.ಸಿ. ಬೋರ್ಲಿಂಗಯ್ಯನವರು ಮಾತನಾಡ್ತಾ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಭಾಳ ಸುದೀರ್ಘವಾಗಿ ಗಂಗರಸರ ಸಂಸ್ಥಾನವನ್ನು ಆಳಿದಂಥವನು ಶ್ರೀ ಪುರುಷ ಅಂತೇಳಿ ಕಾಣ್ತದೆ. 63 ವರ್ಷಗಳ ಕಾಲ ಶ್ರೀ ಪುರುಷ ಗಂಗರಸರ ಸಂಸ್ಥಾನವನ್ನು ಆಳಿದ್ರು. ಅವರ ನೆನಪುಗಳು, ಅವರ ವಿಚಾರದಲ್ಲಿ ಚಿಂತನ ಮಂಥನಗಳು ಯಾಕಾಗಬೇಕು, ಕೆಂಪೇಗೌಡರನ್ನ, ಗಂಗರಸರನ್ನು, ಮೈಸೂರು ಮಹಾರಾಜರನ್ನು ನಾವು ಯಾಕೆ ಮತ್ತೆ ಮತ್ತೆ ಮೆಲುಕು ಹಾಕಬೇಕು, ನೆನಪು ಮಾಡಬೇಕು ಹಾಗೆ ಅಂತೇಳಿದರೆ, ನಮ್ಮ ಮುಂದಿನ ಪೀಳಿಗೆ, ಈ ಪೀಳಿಗೆ ಮತ್ತು ಬರುವಂಥ ಜನ್ರೇಷನ್, ಅದರಲ್ಲಿ ಯಾರಾದರೂ ಒಂದಷ್ಟು ಯುವಕರು ಆ ಪೌರುಷವನ್ನು ಹೊತ್ತು ನಾವು ಕೂಡ ನಾಡನ್ನು ಕಟ್ಟುತ್ತೇವೆ, ನಿರ್ಮಾಣ ಮಾಡ್ತೇವೆ ಅಂತೇಳಿ ಹೊರಟ್ರೆ, ಮತ್ತು ನಾವೇನು ಕನಸನ್ನು ಕಾಣ್ತಾ ಇದ್ದೀವಿ, ರಾಮರಾಜ್ಯವನ್ನು ನಾವು ನೋಡಬೇಕು ಹಾಗೆ ಅಂತ, ಆ ರಾಮರಾಜ್ಯವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಒಳ್ಳೆ ರಾಜ್ಯದ ಆಡಳಿತವನ್ನು ನಾವು ಕೊಡ್ಬೋದು. ಹಾಗಾಗಿ ವ್ಯವಸ್ಥೆಗಳು ಆಯಾ ಕಾಲಕ್ಕೆ ಇಂಥ ಮಹನೀಯರನ್ನು ನೆನಪಾಡುವಂಥ, ಪ್ರಸ್ತುತವಾಗಿ ಇಡುವಂಥ ಕೆಲಸಗಳು ಆಗಬೇಕಾಗ್ತದೆ. ಅದನ್ನೇ ಇವತ್ತು ಮಹಾಸ್ವಾಮಿಗಳವರು ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು. ಈ ಕೆಲಸ ಆಗಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ, ಕುಮಾರ ಚಂದ್ರಶೇಖರ ಮಹಾಸ್ವಾಮಿಗಳವರು ಅವ್ರದ್ದು ಒಂದು ರೀತಿಯ ದೊಡ್ಡ ಅಧ್ಯಾಯ ನಮ್ಮ ಸಮುದಾಯದಲ್ಲಿ. ಪೂಜ್ಯ ಭೈರವೈಕ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಸಮಕಾಲೀನ, ಅವ್ರಿಗಿನ್ನ 1 ವರ್ಷ ಅಥವಾ 2 ವರ್ಷ ದೊಡ್ಡವರೇ ಇದ್ರು. ಅವ್ರು ಹೇಳ್ತಾ ಇದ್ರು, ನಾವೇ ದೊಡ್ಡವರಿದ್ವಿ ಅಂತ. ಎಷ್ಟು ವಿಶಾಲವಾದ ಮನಸ್ಸು ಆ ವ್ಯಕ್ತಿದು. ನಾನು ಹೇಳಿದೆ, ನೀವು ಅಲ್ಲೇ ಇರ್ಬೋದಾಗಿತ್ತಲ್ಲ ಸ್ವಾಮಿಗಳು, ಅವರು ದೊಡ್ಡ ಜವಾಬ್ದಾರಿಗಳನ್ನ ಅವ್ರು ನೋಡ್ತಾ ಇದ್ರು, ನೀವು ಅಲ್ಲಿದ್ದು ಇನ್ನೊಂದು ಜವಾಬ್ದಾರಿಗಳು ನೋಡ್ಬೋದಾಗಿತ್ತು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಒಂದೇ ಕಂಬಕ್ಕೆ 2 ಆನೆ ಕಟ್ಟಕ್ಕಾಗೋದಿಲ್ಲ, ಅದರಿಂದ ಅವ್ರು ಮಾಡಲಿ ಅಂತೇಳಿ ನಾನು ಬಿಟ್ಕೊಟ್ಟು ಬಂದೆ. ಬಹಳ ವಿಚಿತ್ರ. ಇದೆಲ್ಲವೂ ಕೂಡ ನಮ್ಮ ಹಿರಿಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಶಿವರಾಮೇಗೌಡರಿಗೆ ಭಾಳ ಹತ್ತಿರದಿಂದ ಗೊತ್ತು. ಅಂಥ ಒಬ್ಬ ಮಹಾಸ್ವಾಮಿಗಳವರು ಕುಮಾರ ಚಂದ್ರಶೇಖರ ಸ್ವಾಮಿ.
ಬಟ್ ಅವ್ರಿಗಿದ್ದಂಥ ವ್ಯಕ್ತಿತ್ವ, ಅವ್ರಿಗಿದ್ದಂಥ ಐಡಿಯಾಲಜಿ, ಅಲ್ಲೇನಾದರೂ ಅವರು ಇದ್ದು ಮುಂದುವರೆದಿದ್ದರೆ ಬಹುಶಃ ಚುಂಚನಗಿರಿ ಮಠವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೋಡಲಿಕ್ಕೆ ಆಗ್ತಿತ್ತೋ ಇಲ್ವೋ. ಅವರು ಜಂಗಮ, ಆದಿಚುಂಚನಗಿರಿಯ ಹಿರಿಯ ಸ್ವಾಮಿಗಳು ಸ್ಥಾವರ. ಅವರ ದೃಷ್ಟಿಕೋನವೇ ಬೇರೆ, ಅವರ ಚಿಂತನೆಗಳೇ ಬೇರೆ. ಇವರು ಒಂದತ್ರ ಕುಂತು ಭಗವಂತನನ್ನು ಧ್ಯಾನಿಸೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರೀತಿಯಿಂದ ಹರಿಸೋವಂಥದ್ದು. ಇದು ಕುಮಾರ ಚಂದ್ರಶೇಖರ್ ಮಹಾಸ್ವಾಮಿಗಳವರ ವ್ಯಕ್ತಿತ್ವ. ನಾನು ಆಗ ಹೇಳಿದೆ, ನೀವು ಅಲ್ಲಿಂದ ಬಂದಿದ್ದೇ ಒಳ್ಳೆಯದಾಯಿತು, ಒಳ್ಳೆ ಕೆಲಸ ಮಾಡಿದ್ರಿ. ಹಂಗಾಗೇ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಸಮಸ್ತ ಸಮುದಾಯದ ಸೇವೆಯಿಂದ, ಅವರ ಧೀಶಕ್ತಿಯಿಂದ ಇವತ್ತು ದೇಶ ತಿರುಗಿ ನೋಡುವಂಥ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಗೊತ್ತೋ ಗೊತ್ತಿಲ್ಲದೆಯೋ ಸನ್ಮಾನ್ಯ ಪೂಜನೀಯ ಸದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರ್ ಸ್ವಾಮಿಗಳವರು ದೊಡ್ಡ ಕೊಡುಗೆಯನ್ನು ಆದಿಚುಂಚನಗಿರಿ ಮಠಕ್ಕೆ ಕೊಟ್ಟಿದ್ದಾರೆ ಹಾಗೆ ಅಂತೇಳಿ ನಾವು ಹೇಳಬೇಕಾಗ್ತದೆ. ಅವ್ರು ನೋಡಿ ಎಷ್ಟು ದೂರದೃಷ್ಟಿ. ನಾನಿದ್ದು ಇಲ್ಲಿ ಇವ್ರಿಗೆ ತೊಂದರೆ ಕೊಡಬಾರ್ದು, ಸಮಾಜ ಇವ್ರನ್ನ ಆಯ್ಕೆ ಮಾಡಿದೆ, ಅದರಿಂದ ಈ ಗುರುಗಳು ಇದನ್ನು ಮಾಡಿಕೊಂಡು ಹೋಗಲಿ ಹಾಗೆ ಅಂತೇಳಿ ಅಲ್ಲಿಂದ ಅವರು ಹೊರಟು ಬಂದು ಅವ್ರ ಮನೆಗೆ ಹೋಗಿ, ಅವ್ರದ್ದೊಂಥರ ಬಹಳ ವಿಶೇಷ ವ್ಯಕ್ತಿತ್ವ. ನಮ್ಮ ಡೆಲ್ಲಿ ಕನ್ನಡ ಸಂಘದ ಮತ್ತು ಕೆಂಪೇಗೌಡ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಮತ್ತು ಕನ್ನಡ ಸಂಘದ ಅಧ್ಯಕ್ಷರು CM ನಾಗರಾಜ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ, ಅವ್ರ ಮನೆಗೆ ಹೋಗಿ ಅವರೇ ಅವರ ಸ್ವಂತ ಹಣದಿಂದ ತೆಗೆದುಕೊಂಡಿದ್ದು. ಅವ್ರದ್ದೊಂಥರ ಭಾಳ ವಿಚಿತ್ರ ಅನಿಸುವಂಥ ವ್ಯಕ್ತಿತ್ವ, ಯಾರ ಮುಲಾಜಿಗೂ ಯಾರ ಇದಕ್ಕೂ ಕೂಡ ಒಳಗಾಗದೇ ಇರುವಂಥ ವ್ಯಕ್ತಿತ್ವ. ಅಂಥ ಸ್ವಾಮಿಗಳವರು ನಮ್ಮ ಸಮಾಜದ ಜೊತೆ ಇದ್ದು ನಮ್ಮೆಲ್ರಿಗೂ ಮಾರ್ಗದರ್ಶನ ಮಾಡಿದರು ಅನ್ನುವಂಥದ್ದೇನೆ ಭಾಳ ಸಂತೋಷ ತರುವಂಥ ವಿಚಾರ. ಅದನ್ನು ನಮ್ಮ ಹಿರಿಯ ಮುತ್ಸದ್ದಿಗಳು ಶಿವರಾಮೇಗೌಡರು ತುಂಬ ಚೆನ್ನಾಗಿ ಹೇಳಿದರು. ಯಾಕಂದರೆ ಅವರು ಚುಂಚನಗಿರಿ ಮಠವನ್ನು ಬಹುಶಃ 70ನೇ ಸಾಲಿನಿಂದಲೂ ಭಾಳ ಹತ್ತಿರದಿಂದ ನೋಡಿಕೊಂಡು ಬಂದಂಥವರು. ಸ್ವಾಮೀಜಿಯವರ ಹತ್ರ ಅವರ ವಿರುದ್ಧ ಹೋರಾಟ ಮಾಡಿ ಮತ್ತು ಅವರಿಗೆ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯನಾಗಿದ್ದು ಯಾರು ಹಾಗೆ ಅಂತ ಹೇಳಿದ್ರೆ ಶಿವರಾಮೇಗೌಡರು. ಮಠ ಅತ್ಯಂತ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಂತು ಇವತ್ತು ಬೆಳ್ಳೂರಿನ ಮೆಡಿಕಲ್ ಕಾಲೇಜು ಅದೆಲ್ಲ ಅಲ್ಲಿ ಮತ್ತೆ ತಲೆ ಎತ್ತಲಿಕ್ಕೆ ಶಿವರಾಮೇಗೌಡರ ಕೊಡುಗೆ ಭಾಳ ದೊಡ್ಡದಿದೆ. ಹಾಗೆಯೇ ಇನ್ನೊಬ್ಬ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ತರಲಿಕ್ಕೂ ಕೂಡ ಶಿವರಾಮೇಗೌಡರ ಕೊಡುಗೆ ಭಾಳ ದೊಡ್ಡದಿದೆ. ನಾನು ನೋಡಿದೆ ಕಷ್ಟ ಕಾಲದಲ್ಲಿ ನಿಲ್ಲೋರು ಭಾಳ ಕಷ್ಟ. ಶಿವಕುಮಾರ್ ಅವರು ತುಂಬ ಕಷ್ಟ ಕಾಲದಲ್ಲಿದ್ದಾಗ ಎಲ್ಲ ಭೇದಗಳನ್ನು ಮರೆತು ಶಿವರಾಮೇಗೌಡರು ಅವ್ರ ಜೊತೆ ನಿಂತು ಅವರಿಗೆ ಹೆಗಲು ಕೊಟ್ಟು ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಅವರು ಹೊರಗೆ ಬಂದ ನಂತರ ಅವರು ಅಧಿಕಾರದಲ್ಲಿದ್ದಾಗ ದೂರ ನಿಂತು ಅವ್ರು ನೋಡಿ
ಸಂತೋಷಪಟ್ಟಂಥವ್ರು. ಅವ್ರಿಗೆ ಈ ಮಠದ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ವಿಚಾರಗಳು ಕೂಡ ಭಾಳ ಆಳವಾಗಿ ಗೊತ್ತಿರುವಂಥದ್ದು. ಅವರು ಇಬ್ಬರು ಗುರುಗಳ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮಠದ ಇನ್ನೊಂದು ಭಾಳ ದೊಡ್ಡ ಮಜಲು ಆಗಿ ಅಂತ ಹೇಳಿದ್ರೆ ಪೂಜನೀಯ ಶ್ರೀ ಶ್ರೀ ನಿಶ್ಚಲ ನಂದನಾಥ ಮಹಾಸ್ವಾಮಿಗಳು. ನಾನು ನಿರ್ಮಾಣ ಸ್ವಾಮಿಗಳಿಗೆ ಸುಮ್ಮನೆ ತಮಾಷೆ ಮಾಡುತ್ತಿರ್ತೀನಿ, ನಿಮ್ಗೆ ಒಳ್ಳೆ ಕಾಂಪಿಟೇಟ್ರು ಉಟ್ಕೊಂಡ್ಬಿಟ್ರಲ್ಲ ಅಂತ. ಯಾಕೆ ಅಂದರೆ ಇವರು ಇಂಗ್ಲೀಷ್ನಲ್ಲಿ ಮಾತಾಡೋದು, ಅವರೇ ಇಂಗ್ಲೀಷ್ನಲ್ಲಿ ಮಾತಾಡೋದು. ಭಕ್ತರು ಪಾಪ ಇಂಗ್ಲೀಷ್ ಬಂದು ಅಲ್ಲ, ಭಕ್ತರು ಇಂಗ್ಲೀಷ್ ಅರ್ಥ ಆಗೋರು ತಲೆಗುಣಕ ಹಾಕೋದು, ಇಂಗ್ಲೀಷ್ ಅರ್ಥ ಆಗದೆ ಇರೋರು ಜೋರಾಗಿ ಚಪ್ಪಾಳೆ ಹೊಡೆಯೋದು. ಯಾಕೆ ಅಂದರೆ ನಮ್ಮ ಸ್ವಾಮಿಗಳು ನಮ್ಮನ್ನು ತಡ್ರ ಅಂದ್ಕೋಬಾರ್ದು. ಹಂಗಾಗಿ ನಾವು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೇನೆ. ಒಳ್ಳೆ ಕಾಂಪಿಟೇಟ್ರು ನಮಗೆ ನಿಶ್ಚಲಾನಂದ ಸ್ವಾಮಿಗಳು. ಇವತ್ತು ಅಷ್ಟು ವಿದ್ಯಾಭ್ಯಾಸ ಮಾಡಿ ಸ್ಪೆಷಲ್ ಡಿ ಸಿ ಆಗಿ, ಅಡಿಷನಲ್ ಡಿ ಸಿ, ಎ ಡಿ ಸಿ ಆಗಿ, ಇನ್ನೊಂದು 3-4 ವರ್ಷ ಹೋಗಿದರೆ IAS ಕೂಡ ಬರ್ತಾಯಿತ್ತು. ಇನ್ನೊಂದು 2 ವರ್ಷ ಹೋಗಿದರೆ IAS ಕೂಡ ಬರ್ತಾಯಿತ್ತು. ಇನ್ನೂ ಅವರಿಲ್ಲಿ ಬಂದಾಗ 49 ತಮಗೆ ಏಜು. ಇನ್ನೂ 11 ವರ್ಷ ಆಯಿತಾ ಸರ್ವೀಸು? 10 ವರ್ಷ ಆಯಿತಾ? 10.5 ವರ್ಷ, 11 ವರ್ಷ ಸರ್ವೀಸ್ ಇತ್ತು. ಇದು ನಿಜವಾದ ತ್ಯಾಗ ಆಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ವಾಮಿಗಳು ಅದೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಯಾವುದೇ ಒತ್ತಡಕ್ಕೂ ಕೂಡ ಮಣಿದೆ. ನಮ್ಮ ಸ್ವಾಮಿಗಳು ತುಂಬ ಕಷ್ಟದಲ್ಲಿದ್ದಾರೆ, ಅವರು ನೋವಿನಲ್ಲಿದ್ದಾರೆ. ಅವರಿಗೆ ನನ್ನ ಅವಶ್ಯಕತೆ ಇದೆ. ನಾನು ಈಗ ತ್ಯಾಗ ಮಾಡದೇ ಇದ್ದರೆ ಇನ್ಯಾವಾಗ ತ್ಯಾಗ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ತಕ್ಷಣ ರಿಸೈನ್ ಮಾಡಿ, ಪೆನ್ಷನ್ ಸೆಟ್ಲಾಯಿತು ಸ್ವಾಮೀಜಿ? ಇನ್ನೂ ಸೆಟ್ಲಾಗಿಲ್ಲ ಸರ್ಕಾರ. ಹಂಗೆ ಸ್ವಾಮೀಜಿಯವರು ಆಮೇಲೆ ಅವರು ಪ್ರಖರವಾದ ವಿಚಾರಧಾರೆ. ಈಗಲೇ ಸ್ವಲ್ಪ ಮೆತ್ತಗಾಗವ್ರೆ. ಮೊದಲೆಲ್ಲ ಕುವೆಂಪು ಅವ್ರ ಬಗ್ಗೆ ಭಾಳ ವಿಷಯಗಳಲ್ಲಿ ಪ್ರಖರವಾಗಿ ಮಾತಾಡುವಂಥದ್ದನ್ನು ನಾನು ಕೇಳಿದ್ದೇನೆ. ಈಗಲೂ ಅದೇ ಚಾರಂ ಬರಬೇಕು ಸ್ವಾಮಿಗಳಿಗೆ. ಭಾಳಷ್ಟು ವಿಷಯಗಳಲ್ಲಿ ಆ ಥರ ಅವರು ಮಾತಾಡಬೇಕು ಪ್ರಖರವಾಗಿ. ನಾಡಿನಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ನಾವೆಲ್ಲ ಆಗಾಗ ಧ್ವನಿ ಎತ್ತಬೇಕಾಗ್ತದೆ. ಕೇವಲ ಜನಾಂಗದ ಧ್ವನಿ ಆದರೆ ಅಷ್ಟಕ್ಕೇ ಸೀಮಿತ ಆದರೆ ಸಾಲದು. ಸಮಾಜದ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಧ್ವನಿ ಎತ್ತಬೇಕು. ಆ ಕೆಲಸವನ್ನು ನಾವು ಅವರು ಎಲ್ಲರೂ ಸೇರಿಕೊಂಡು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮಠ ನಿಶ್ಚಲಾನಂದನ ಸ್ವಾಮಿಗಳು ಬಂದ ಮೇಲೆ ಮೊದಲು ಅವ್ರದ್ದು ಒಂದು ರೀತಿ, ಅದು ಬೇರೆ ರೀತಿ. ಅವರು ನಾವು ಎಲ್ಲಾದರೂ ಇಲ್ಲಿ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಬಂದರೆ ಅವ್ರು ಆರಾಮಾಗಿ ಕುಂತಿರೋರು. ಸ್ವಾಮಿಗಳೇ ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ. ಏನು ಬಂದ್ರಿ? ಮತ್ತು ಇನ್ನೊಂದು ಸರಿ ಈ ಕಡೆ ತಲೆ ಹಾಕೊಂಡು ಮಲಗಂಗಿಲ್ಲ ನಾವು. ಹಂಗೆ ಅವ್ರದ್ದು ವ್ಯಕ್ತಿತ್ವನೇ ಹಂಗೆ ಒಂಥರ ಆ ಥರ. ಆಮೇಲೆ ಎಲ್ಲರ ಬಗ್ಗೆನೂ ಅವ್ರಿಗೆ ಒಂದೇ ಥರ ಪ್ರೀತಿ, ಅದೇನು ಯಾವ ಭೇದ ಭಾವ ಅದೆಲ್ಲ ಏನಿಲ್ಲ. ಅವ್ರು ಭಾಳ ಸರಳವಾದ ಒಂದು ಹೃದಯ ವೈಶಾಲ್ಯತೆ ಉಳ್ಳಂಥ ವ್ಯಕ್ತಿತ್ವ. ಆ ಥರದ ಒಬ್ಬ ವಿಶೇಷ ಸ್ವಾಮೀಜಿಯವರು ನಮ್ಮ ಸಮಾಜದ ಗುರುಗಳಾಗಿದ್ದು ನಮಗೆಲ್ಲರೂ ಕೂಡ ಸಂತೋಷ. ಮತ್ತು ಅವ್ರ ನಂತರ ಒಬ್ಬ ಒಳ್ಳೆಯ ನಿಸ್ಪೃಹ ಹೃದಯ ವೈಶಾಲ್ಯತೆ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ಈ ಸಮಾಜಕ್ಕೆ ಅವರು ಕೊಟ್ಟೋಗಿರುವಂಥದ್ದು ಅದಕ್ಕಿಂತ ದೊಡ್ಡ ಕೆಲಸ ಆಗಿ ಅಂತೇಳಿ ನಾನು ಭಾವನೆ ಮಾಡ್ತಾ, ಅವ್ರ ಜೊತೆಯಲ್ಲಿ ನಾವು ಯಾವಾಗಲೂ ಸದಾ ಇರ್ತೇವೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಭಗವಂತ ಅವ್ರಿಗೆ ಎಲ್ಲ ಶಕ್ತಿ ಮತ್ತು ವಿಲ್ ಪವರ್, ಇಚ್ಛಾಶಕ್ತಿಯನ್ನು, ಚೈತನ್ಯ ಶಕ್ತಿಯನ್ನು ಮತ್ತು ಗುರುಕಾರುಣ್ಯವನ್ನು ಕರುಣಿಸಿದ್ದಾನೆ. ಅವರು ಅದನ್ನು ಮುನ್ನಡೆಸಲಿ ಹಾಗೆ ಅಂತೇಳಿ, ಮತ್ತು ತಮ್ಮೆಲ್ಲರೂ ಕೂಡ ಇನ್ನು ದೇವರಕೊಂಡ ರೆಡ್ಡಿಯವರ ಮಾತಿದೆ, ಆದಿಚುಂಚನಗಿರಿ ಸ್ವಾಮಿಗಳವರು ಹೇಳ್ತಾ ಇದ್ರು, ದೇವರಕೊಂಡ ರೆಡ್ಡಿಯವರ ವಿಚಾರಧಾರೆ ಮತ್ತು ಇತಿಹಾಸದ ಅಧ್ಯಯನ ಭಾಳ ದೊಡ್ಡದಿದೆ, ಅವ್ರ ಮಾತುಗಳನ್ನ ಕೇಳಬೇಕು ಹಾಗೆ ಅಂತೇಳಿ. ಅವರ ಬಾಯಲ್ಲಿ ನಾವು ಗಂಗರ್ಸರ ಬಗ್ಗೆ
ಕೇಳುವಂಥದ್ದಾಗಲಿ, ಈ ವಿಚಾರಧಾರೆಗಳು ಮುಂದುವರಿಲಿ ಹಾಗೆ ಅಂತೇಳಿ ಬೇರೆ ಬೇರೆ ವೇದಿಕೆಗಳಲ್ಲಿ ಇನ್ನು ಬೇಕಾದಷ್ಟು ವಿಷಯಗಳು ನಾವೆಲ್ಲರೂ ಕೂಡ ಹಂಚ್ಕೊಳ್ಳೋಣ, ಚರ್ಚೆ ಮಾಡೋಣ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರ ಬದುಕಿನಲ್ಲಿ ಭಗವಂತ ಮತ್ತು ಗುರುಗಳು ಆರೋಗ್ಯಪೂರ್ಣ ಬದುಕನ್ನು ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇವೆ.